ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬರಗಾಲದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ಮೊದಲಿಗೆ ಬರ ಎಂದರೇನು ಅಂತ ತಿಳ್ಕೊಳ್ಳೋಣ. ಬರ ಎಂದರೆ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಸತತವಾಗಿ ಮಳೆ ಬರುವುದಕ್ಕಿಂತಲೂ ಕಡಿಮೆಯಾಗಿ ಮಳೆ ಬರುವುದಕ್ಕೆ ಬರ ಎನ್ನುತ್ತಾರೆ. ಬರ ಬರಲು ಕಾರಣಗಳೇನೆಂದು ತಿಳ್ಕೊಳ್ಳೋಣ. ಮೊದಲಿಗೆ ಬರ ಬರಲು ಕಾರಣ ಏನೆಂದರೆ ಅರಣ್ಯ ನಾಶವಾಗಿರಬಹುದು, ಜಾಗತಿಕ ಉಷ್ಣಾಂಶ ಆಗಿರಬಹುದು, ಮತ್ತು ವಾತಾವರಣ ಬದಲಾವಣೆ ಆಗಿರಬಹುದು, ಮತ್ತು ಹೆಚ್ಚಾಗಿ ಕೃಷಿ ಚಟುವಟಿಕೆಗಳು ಮತ್ತು ಮಾನವನ ಚಟುವಟಿಕೆಗಳಿಂದ ಬರ ಉಂಟಾಗುತ್ತದೆ. ಇದನ್ನು ಬರ ನಿರ್ವಹಣೆಯನ್ನು ಮಾಡುವುದು ಹೇಗೆ ಅಂತ ಹೇಳ್ಕೊಡುತ್ತೇನೆ. ಮೊದಲಿಗೆ ಸಮಗ್ರ ಮಣ್ಣು ನಿರ್ವಹಣೆ ಮಾಡಬೇಕು. ಅದರಲ್ಲಿ 2 ಮಾದರಿಗಳು: ಮಲ್ಚಿಂಗ್ ಮತ್ತು ಸಾವಯವ ಗೊಬ್ಬರ ಬಗ್ಗೆ. ಮಲ್ಚಿಂಗ್ ಅಲ್ಲಿ 2 ವಿಧಾನಗಳು ಬರುತ್ತವೆ. ಅದರಲ್ಲಿ ಒಂದು ಬ್ಲ್ಯಾಕ್ ಮಲ್ಚ್ ಮತ್ತು ಇನ್ನೊಂದು ಸಿಲ್ವರ್ ಮಲ್ಚ್ ಅಂತ ಬರುತ್ತೆ. ಬ್ಲ್ಯಾಕ್ ಮಲ್ಚ್ ಏನ್ ಮಾಡುತ್ತೆ ಅಂತಂದ್ರೆ ಸೂರ್ಯಕಿರಣಗಳನ್ನು ಹೆಚ್ಚಾಗಿ ಅಬ್ಸರ್ವ್ ಮಾಡುತ್ತದೆ ಮತ್ತು ತಾಪವನ್ನು ಹೆಚ್ಚು ಮಾಡುತ್ತದೆ. ಆದರೆ ಸಿಲ್ವರ್ ಮಲ್ಚು ಸೂರ್ಯಕಿರಣಗಳನ್ನು ಅಬ್ಸರ್ವ್ ಮಾಡುವುದಿಲ್ಲ, ಅದಕ್ಕೆ ತಾಪಮಾನ ಹೆಚ್ಚಾಗುವುದಿಲ್ಲ. ಅದಕ್ಕೆ ನಾನು ಸಿಲ್ವರ್ ಮಲ್ಚ್ ಬಳಸಬೇಕೆಂದು ಹೇಳುತ್ತೇನೆ. ಮತ್ತು ಸಮಗ್ರವಾಗಿ ನೀರು ನಿರ್ವಹಣೆ ಹೇಗೆ ಮಾಡಬೇಕೆಂದು ಹೇಳಿಕೊಡುತ್ತೇನೆ. ಅದರಲ್ಲಿ ಕೃಷಿ ಹೊಂಡವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ನಿಮ್ಮ ಹೊಲದಲ್ಲಿ ಸಾವಯವ ಗೊಬ್ಬರವನ್ನು ಹಾಕಿಕೊಳ್ಳಬೇಕು. ಸ್ಪ್ರೇ ಮಾಡಿದ್ಮೇಲೆ ಎಲೆ ಮೇಲೆ ಒಂದು ವ್ಯಾಕ್ಸ್ ಲೇಯರ್ ತರ ಫಾರ್ಮ್ ಆಗುತ್ತೆ. ಅದರಿಂದ ನೀರಿನ ವೆಪರ್ ಅನ್ನು ತಡೆಗಟ್ಟುತ್ತದೆ. ಮತ್ತು ಉದಾಹರಣೆಗೆ ಸೈಕೋಸಿಲ್ ಅಂತಂದು ಬರುತ್ತೆ, ಆಂಟಿ ಟ್ರಾನ್ಸ್ಪರೆಂಟು. ಮತ್ತು ನಿಮ್ಮ ಹೊಲದಲ್ಲಿ ಮಣ್ಣಿಗೆ ಹೈಡ್ರೋಜೆಲ್ ಅನ್ನು ಹಾಕಬೇಕು. ಅದರಿಂದ ನೀರಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿಯನ್ನು ಮಾಡುತ್ತದೆ. ಬರ ನಿರೋಧಕ ಬೆಳೆಗಳನ್ನು ಬೆಳೆಸಬೇಕು ಮತ್ತು ಮಳೆ ನೀರು ಕೊಯ್ಲು ಮಾಡಬೇಕು. ಹೂ ಬಿಡುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ 2% DAP ಮತ್ತು 1% MOP ಅನ್ನು ಸ್ಪ್ರೇ ಮಾಡಬೇಕು. ಅದು ಪ್ರಶ್ನೆಗಳಿದೆ.